ನಿಮಗೆ ಎದುರುಗಡೆ ಶಿವಣ್ಣ ಅಂತ ಒಬ್ಬ ಸ್ಟಾರ್, ಓಮ್ನಂಥದ್ದು ಒಂದು ಹಿಸ್ಟ್ರಿ, ರೌಡಿಸಮ್ ಸಿನಿಮಾದಲ್ಲಿ ಓಮ್ ಥರದ್ದು ಒಂದು ಹಿಸ್ಟ್ರಿ ಆಲ್ರೆಡಿ ಕ್ರಿಯೇಟ್ ಆಗಿತ್ತು. ನಿಂತ್ಕೊಂಡಾಗ ನೀವು ಅವ್ರ ಎದುರುಗಡೆ ಒಂದು ಜೋಗಿ ಅನ್ನೋ ಪಾತ್ರ ಶಿವಣ್ಣ ಮಾಡ್ತಾರೆ, ಎದುರುಗಡೆ ನೀವು ಬಿಡ್ಡ ಅನ್ನೋ ಪಾತ್ರ ಮಾಡ್ತೀರಿ. ಆ ಮುಖಾಮುಖಿ ಆ ಶೂಟಿಂಗಲ್ಲಿ ಹೇಗಿರ್ತಿತ್ತು? ಹೌದಾ? ಆಯ್ತು. ಇಲ್ಲಿ ಶಿವಣ್ಣ ಬಿಡ್ಡಂತರ ನೋಡಲಿಲ್ಲ, ನಾನು ಶಿವಣ್ಣನ ಜೋಗಿ ಥರ ನೋಡಲಿಲ್ಲ. ಓಕೆ. ಯಾಕಂದರೆ ನಮ್ಮಿಬ್ಬರು ಮೊದಲಿಂದನೇ ವಿ ಹ್ಯಾಡ್ ಅ ರ್ಯಾಪು. ನನ್ನ ಅಣ್ಣ ಅದು ಒಂದು. ಎರಡನೇದು ಜನ್ಮದ ಜೋಡಿಯಿಂದನೂ ವಿ ಆರ್ ಟುಗೆದರ್. ಕರೆಕ್ಟ್. ಆ್ಯಂಡ್ ಶಿವಣ್ಣ ವಾಸ್ ವೆರಿ ಕ್ಲೋಸ್ ಟು ಅಸ್. ಸೊ ಹಾಗಾಗಿ ಯೂಸ್ ಟು ಟೀಚ್ ಮೀ ಆ್ಯಂಡ್ ಯೂಸ್ ಟು ಟೆಲ್ ಮೀ, ನೋಡು ಕ್ಯಾಮ್ರಾ ಇಲ್ಲಿದೆ, ಇನ್ನು ಆ ಕಡೆ ತಿರುಗ್ಬಿಟ್ರೆ ನಿನ್ನ ಬ್ಯಾಕ್ ಸೈಡ್ ಕಾಣುತ್ತೆ, ನೋ ಯು ಹ್ಯಾವ್ ಟು ಬಿ ದಿಸ್ ಸೈಡ್ ಅಂತ ಯೂಸ್ ಟು ಗೈಡ್ ಮೀ. ಸೊ ಇಟ್ ವಾಸ್ ಬ್ರದರ್ ಟೀಚಿಂಗ್ ದ ಯಂಗರ್ ಒನ್. ಅವರೇ ಹೇಳೋರು. ಸೊ ಇಟ್ ವಾಸ್ ಈಸಿ ಫಾರ್ ಮೀ. ಪ್ರೇಮ್ ಮಾನಿಟ್ರ್ ಬಿಟ್ಟು ಬರೋಂಗೇ ಇಲ್ಲ ಅಲ್ಲಿ. ನಾವಿಬ್ಬರು ಅಲ್ಲಿ ಡಿಸ್ಕಷನ್ ಮಾಡ್ಕೊತಿದ್ವಿ, ನಾವಿಬ್ಬರು ಮುಗಿಸ್ಕೊತಾ ಇದ್ವಿ. ಓಕೆ. ನಮ್ಮಿಬ್ರಿಗೆ ಅದೇ ಈ ಫೀಲೇ ಇಲ್ಲ. ಅದಾದಮೇಲೆ ಭಾಗ್ಯದ ಬೆಳೆಗಾರ ಮಾಡಿದ್ವಿ, ಆಮೇಲೆ ಬೆಳ್ಳಿ ಮಾಡಿದ್ವಿ, ಇನ್ನೊಂದು ಮಾಡಿದ್ವಿ. ವಿ ಡಿಡ್ ಸೋ ಮೆನಿ ಮೂವೀಸ್ ಟುಗೆದರ್. ಯಾವತ್ತೂ ವಿ ನೆವರ್ ಹ್ಯಾಡ್ ದಟ್ ಓ ಇದು ಏನಿಲ್ಲ, ಬಾಮ ಅಂತ ಅವರು ಹಿಂಗೆ ಕರ್ಕೊಂಡು, ವಿ ಹ್ಯಾಡ್ ಅವರ್ ಓನ್ ವೇ ಆಫ್ ಡೂಯಿಂಗ್ ಥಿಂಗ್ಸ್. ಇವತ್ತವರೆಗೂ ಸರ್ ನನಗೆ ಯಾರು ಜೊತೆಲ್ಲ ಆ್ಯಕ್ಟ್ ಮಾಡಬೇಕು ಅಥವಾ ಯಾರೇ ಹೀರೋಯಿನ್ ಎನಿಥಿಂಗ್ ಅದು ಬಂದೇ ಇಲ್ಲ ಸರ್. ಐ ಆಮ್ ಆ್ಯಕ್ಟಿಂಗ್ ವಿತ್ ದಿಸ್ ಪರ್ಸನ್, ಐ ಆಮ್ ಆ್ಯಕ್ಟಿಂಗ್ ವಿತ್ ದಿಸ್. ನೋ, everybody are very good with me and I'm very friendly with everyone. They are very friendly with me. ನಾನು ಯಾವತ್ತೂ ಯಾರು ಅಗೇನ್ಸ್ಟ್ ಇಲ್ಲ, ಯಾರು ಇದು ಇಲ್ಲ. and I'm never into any controversies with any artists or anything. So we all are one family ಥರ. ಯಾರ ಜೊತೆ ಮಾಡಿದ್ರು ನನಗೇನು ಪ್ರಾಬ್ಲಮ್ ಇಲ್ಲ. ನನಗೆ ಕಂಫರ್ಟ್ ಝೋನ್ ನಾನು ಇದ್ದೇ ಇರ್ತೀನಿ. ಆ ರ್ಯಾಪ ಮೊದಲಿಂದನೇ ಇರ್ತಿತ್ತು. ಸೊ ಹಂಗಾಗಿ ಯಾವ್ರ ಜೊತೆನೂ ಪ್ರಾಬ್ಲಮ್ ಇಲ್ಲ. we all talk in singular terms. ಎಲ್ಲರೂ ಬಂದಿರೋ ಎಲ್ಲರ ಜೊತೆಲೂ ಮಾಡೈತಿ ನಾನು. ವಿ ನೆವರ್ ಹ್ಯಾಡ್ ಅ ಪ್ರಾಬ್ಲಮ್. ಒಂದು ಸಿನಿಮಾ ಆದ ತಕ್ಷಣ ಐ ಡೋಂಟ್ ವಾಂಟ್ ಟು ಡೂ ವಿತ್ ದಿಸ್. ನೋ, ವಿ ಹ್ಯಾವ್ ಬ್ಯಾಕ್ ಟು ಬ್ಯಾಕ್ ಕಂಟಿನ್ಯೂಸ್ 3-4 ಸಿನಿಮಾ ಮಾಡಿರ್ತೀವಿ. ಕರೆಕ್ಟ್. ಅದು ಇಲ್ವೇ ಇಲ್ಲ. ಐ ಡೋಂಟ್ ನೋ ಅಬೌಟ್ ಅದರ್, ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ಬೇರೆ ಆ್ಯಕ್ಟರ್ಗಳ ಬಗ್ಗೆ. ಬಟ್ ನನ್ನ ಜೊತೆಲ್ಲ ಕೋ ಆ್ಯಕ್ಟರ್ಸ್, ಹೀರೋಸ್, ಹೀರೋಯಿನ್ಸ್ ಯಾರನ್ನ ಬೇಕಾದ್ರೆ ಕೇಳಿ, ಅದೇ ಆರಾಮ್ಸೆ ಅಪ್ಪ ವಿ ಕ್ಯಾನ್ ಆ್ಯಕ್ಟ್ ಅಂತ. ದಟ್ ಒನ್ ಗಾಡ್ಸ್ ಗಿಫ್ಟ್ ಫಾರ್ ಮಿ. ಓಕೆ. ಜೋಗಿ ನಿಮಗೆ ಗೇಮ್ ಚೇಂಜರ್ ನಿಮ್ಮ ಕರಿಯರ್ಗೆ. ಸೊ ಅದಾದಮೇಲೆ ಏನು ಬದಲಾವಣೆ ಆಯಿತು ನಿಮ್ಮ ಕರಿಯರ್ಲಿ ಅಂತ? ಹೇಗಿತ್ತು ನಿಮಗೆ ಹೊರಗಡೆ? ಬದಲಾವಣೆ ಏನಿಲ್ಲ ಸರ್, ಬದಲಾವಣೆ ಏನಿಲ್ಲ. ನನಗೆ ತಲೆಯಲ್ಲಿ ಇದ್ದಿದ್ದು ಒಂದೇ, ಒಂದು ಐ ವಾಂಟೆಡ್ ಟು ಟೆಲ್ ದ ಹೋಲ್ ವರ್ಲ್ಡ್ ದಟ್ ಐ ಆಮ್ ಅನ್ ಆ್ಯಕ್ಟರ್ ಆ್ಯಂಡ್ ಪೀಪಲ್ ಶುಡ್ ಕಾಲ್ ಮಿ ಅನ್ ಆ್ಯಕ್ಟರ್. ನಾನೊಬ್ಬ ಕಲಾವಿದ ಅನ್ನಿಸ್ಕೋಬೇಕು ಅಷ್ಟೇ. ಅದು ಏನೇ ಆಗಿರಲಿ, ಇಷ್ಟ ಆಗಿರಲಿ ಕ್ಯಾರೆಕ್ಟರ್. ಬಟ್ ಆದಿ ಲೋಕೇಶ್ ಬಂದ ಆನ್ ಸ್ಕ್ರೀನ್ ಅಂದರೆ ಏನಕ್ಕೆ ಬಂದ ಅನ್ನೋ ಒಂದು ಪ್ರಶ್ನೆ ಇರಬೇಕು ಫಸ್ಟು. ಬಂದಮೇಲೆ ಎಸ್ ಈಸ್ ಡನ್ ದ ಜಸ್ಟಿಫಿಕೇಶನ್, ಕರೆಕ್ಟ್, ಅವ್ನು ಬಂದಿದ್ದಕ್ಕೆ ಈ ಕ್ಯಾರೆಕ್ಟರ್ಗೆ ಅದು ಬಂತು ಅನ್ಬೇಕು ಜನ. ಅದೊಂದೇ ಇಷ್ಟೇ ಇಟ್ಕೊಂಡು ನಾನು ಈ ಕಡೆ ವಿಲನ್ನು, ಈ ಕಡೆ ಹೀರೋ ಸೈಮಲ್ಟೇನಿಯಸ್ ಆಗಿ ಮಾಡ್ಕೊಂಡು ಬಂದವನು. ನಾನು ಯಾವುದಕ್ಕೂ ಬ್ಯಾರಿಕೇಡ್ಸ್ ಹಾಕೊಂಬರ್ಲಿಲ್ಲ. ನಾನು ಇದೇ ಮಾಡ್ತೀನಿ, ಬೊಂಬಾಟಲ್ಲಿ ಕಾಮಿಡಿ ಮಾಡ್ತೀನಿ ನಾನು, ಪೂಜಾರಿಲಿ ಹೀರೋ ಮಾಡ್ತೀನಿ, ಪಕ್ಕದಲ್ಲಿ ಸೇಮ್ ಡೇ ಅರಸು ಮತ್ತು ಪೂಜಾರಿ ರಿಲೀಸ್ ಆಗುತ್ತೆ. ಅರಸಲ್ಲಿ ವಿಲನ್ನು, ಪೂಜಾರಿಲಿ ಹೀರೋ. ಸಾರಿ, ಹೀರೋ. ಸಿ, I never bifurcated myself or I never branded myself to be an so ಅಂತ ಹ್ಯಾಶ್ಟ್ಯಾಗ್ ಹಾಕೊಂಬರ್ಲಿಲ್ಲ ನಾನು. I always had in my mind, I want to be an actor. That was all. ಅದೇ ನೀವು ಜೋಗಿ ಆದಮೇಲೆ 2004 ಜೋಗಿ, 2007 ಪೂಜಾರಿ ಅಲ್ವಾ? ಇಲ್ಲ, ನಾನು 4 ವಾರ ಕಪಾಲಿ ಹೌಸ್ಫುಲ್ ಓಡಿಸಿರೋಂಥ ಸಿನಿಮಾ ಅದು. ಅಲ್ಲ, ಪೂಜಾರಿ ಹೋಯ್ತು ಅಂದರೆ ಮಾಡೋಕ್ಕಾಗಲಿಲ್ಲ. ಈ ಕಡೆ ಅರಸುನು 100 days ಸಿನಿಮಾ. ಸೊ ನನಗೆ ಯಾವುದರಲ್ಲಿ ನೆಗೆಟಿವ್ ಕಾಣಿಸ್ಲಿಲ್ಲ ನನಗೆ. ಅದಾದಮೇಲೆ ನಾನು ಕಂಟಿನ್ಯೂಸ್ ಆಗಿ ಈ ಕಡೆನೂ ಡೂಯಿಂಗ್ ಮೂವೀಸ್ ವೇರ್ ಐ ಆಮ್ ಜಸ್ಟ್ ಡೂಯಿಂಗ್ ಮೈ ಕ್ಯಾರೆಕ್ಟರ್ ಅಷ್ಟೇ. ಈಗ ನೀವು ಹೀರೋ ವಿಲನ್ ಅಂತ ಏನು ಹೇಳ್ಕೊಂಬರ್ತಿದ್ದೀರ? ಹೀರೋನು ಹೊಡಿತಾನೆ, ವಿಲನ್ನು ಹೊಡಿತಾನೆ. ಹೀರೋ ಒಳ್ಳೆ ಉದ್ದೇಶಕ್ಕೆ ಹೊಡಿತಾನೆ, ವಿಲನ್ ಕೆಟ್ಟ ಉದ್ದೇಶಕ್ಕೆ ಹೊಡಿತಾನೆ ಅಲ್ವಾ?
ಬಟ್ ನೋಡೋಕೆ ಹೋದರೆ ಇಬ್ಬರೂ ನೆಗೆಟಿವ್ನೇ ತಾನೆ. ಇವನು ನೆಗೆಟಿವ್, ಇವನು ನೆಗೆಟಿವ್. ಸೊ ಬೈಫರ್ಗೇಷನ್ ಇಸ್ ದ ವೇ ಯು ನರೇಟ್ ದ ಸ್ಟೋರಿ. ನಾನು ಐ ಆಮ್ ಜಸ್ಟ್ ಡೂಯಿಂಗ್ ಕ್ಯಾರೆಕ್ಟರ್ಸ್. ಎಕ್ಸಾಕ್ಟ್ಲಿ. ನನಗೆ ಯಾವತ್ತೂ ಅದು ಅನಿಸ್ಲಿಲ್ಲ ಸರ್. ನನ್ನ ಇದು ಮಾಡಿದ್ರೆ ನಾನು ಅಲ್ಲಿರ್ತೀನಿ, ಇದು ಮಾಡಿದ್ರೆ ನಾನು ಇಲ್ಲಿರ್ತೀನಿ ಅಂತ ನಂಗೆ ಅನಿಸ್ತಿಲ್ಲ. ನಾನು ಹೇಳೋದಲ್ಲ, ನಾನು ಹ್ಯಾಶ್ಟ್ಯಾಗಾಗಿ ಹೇಳ್ತಾ ಇದ್ದೀನಿ. ಅಗೇನ್ ಐ ವಾಂಟೆಡ್ ಟು ಬಿ ಆಲ್ವೇಸ್ ಅನ್ ಆ್ಯಕ್ಟರ್. ನನ್ನ ಒಬ್ಬ ಕಲಾವಿದನಾಗಿ ಕಾಣಿಸ್ಕೋಬೇಕಾಗಿತ್ತು ಅಷ್ಟೇ. ಒಳ್ಳೆ ಕಲಾವಿದ ಅಪ್ಪ, ದಟ್ ಈಸ್ ಆಲ್ ಮೈ ಟೆನ್ಷನ್. ಯಾರ ಮಗ? ಮೈಸೂರು ಲೋಕೇಶ್ ಒಳ್ಳೆ ಕಲಾವಿದರು. ಅವ್ರ ಮಗ ಆದಿಲ್, ಅವನು ಒಳ್ಳೆ ಕಲಾವಿದ. ದಿಸ್ ಈಸ್ ಆಲ್ ಐ ವಾಂಟ್, ನಥಿಂಗ್ ಮೋರ್ ದೆನ್ ದಟ್. ಕರೆಕ್ಟ್, ನಥಿಂಗ್ ಎಲ್ಸ್. ಅದೇ. ಆಮೇಲೆ ನೀವು ಯಾವುದೇ ಸಿನಿಮಾ ನೋಡ್ಕೊಂಡ್ಬಂದು ಡಬ್ಬ ಥರ ಮಾಡಿದ್ದಾನೆ ಅಂತ ಯಾರು ಮಾತಾಡಬಾರ್ದು. ಅದಕ್ಕೆ ಜಸ್ಟಿಫಿಕೇಶನ್ ಕೊಟ್ಟಿದ್ದೀನಿ, ಎಲ್ಲ ಸಿನಿಮಾಲೂ ಕೊಟ್ಕೊಂಡ್ಬಂದಿದ್ದೀನಿ. ಬೊಂಬಾಟಲ್ಲಿ ಕಾಮಿಡಿ ಮಾಡ್ತೀನಿ ನಾನು ಗಣೇಶ್ ಜೊತೆಯಲ್ಲಿ. ಸಡನ್ ಟ್ರಾನ್ಸ್ಫಾರ್ಮೇಷನ್ ಬರುತ್ತೆ. ವಿಲನ್ ಇದ್ದವನು ಸಡನ್ನಾಗಿ ಕಾಮಿಡಿ ಬಂದ್ಬಿಟ್ಟಪ್ಪ ಏನೋ ಅಂತ ಯಾರೂ ಯೋಚನೆ ಮಾಡಲಿಲ್ಲ. ಬಟ್ ಐ ವಾಂಟೆಡ್ ಟು ಟ್ರೈ ಡಿಫ್ರೆಂಟ್, ಟೋಟಲಿ ಡಿಫ್ರೆಂಟ್. ಅಂಜಾದೆ ಅಂತ ಒಂದು ಸಿನಿಮಾ ಮಾಡ್ತೀನಿ, ಅದ್ರಲ್ಲಿ ಡೈಲಾಗ್ ಇಲ್ಲ ನನಗೆ. ದ್ವಾರಕೀಶ್ ಜೊತೆಲಿ ನಾವು ಕಾಂಬಿನೇಷನ್ ಮಾಡ್ತೀನಿ, ಡೈಲಾಗ್ ಇರೋಲ್ಲ. ನಾನು ಜಾಸ್ತಿ ಡೈಲಾಗೇ ಇಲ್ಲ ಅದರಲ್ಲಿ. ಮೌನ, ಬರೀ ವಾಶ್ ನೋಡ್ತಿರ್ತೀನಿ, ಟೈಮಲ್ಲೇ ನಾನು ಗೇಮ್ ಮಾಡ್ತಿರ್ತೀನಿ. ಸಿ ಟೋಟಲಿ. ನೆಕ್ಸ್ಟ್ ಬರ್ತೀನಿ ರಾಜಲ್ಲಿ ಅಪ್ಪೂರ್ ಜೊತೆಲಿ ಬಿಕ್ಲಂಗ್ ಕ್ಯಾರೆಕ್ಟರ್ ಮಾಡ್ತೀನಿ. ಸಿ ಮೈ ವೇ ಆಫ್ ವರ್ಕಿಂಗ್ ವಾಸ್ ಟೋಟಲಿ ಡಿಫ್ರೆಂಟ್. ಅಂದರೆ ಕ್ಯಾರೆಕ್ಟ್ರು ಬಿಕ್ಲ ಮಾಡ್ಬೇಕಾದ್ರೆ ಜಂಗ್ಲಿ ಮಾಡ್ತಿರ್ತೀನಿ ಒಂದು ಸೆಟ್ಟಲ್ಲಿ. ಅದೇ ನೆಕ್ಸ್ಟ್ ಈ ಕಡೆ ಬಂದರೆ ಬಿಕ್ಲ ಮಾಡ್ತಾಯಿದ್ದೀನಿ, ಈ ಕಡೆ ಬಂದರೆ ಅಂಜಾದೆ ಮಾಡ್ತೀನಿ, ಮೌನ. ಸಿ ತ್ರೀ ಸೆಟ್ಸ್ ಟುಗೆದರ್ ಐ ಆಮ್ ಶೂಟಿಂಗ್. ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಬಿಕ್ಲಾ ಮಾಡಿ ನಾನು ಈ ಸೆಟ್ಟಿಗೆ ಬಂದ್ಬಿಟ್ಟು ಜಂಗ್ಲಿಯಲ್ಲಿ ನಾನು ಅಷ್ಟು ಡೈಲಾಗ್ ಮಾತಾಡಬೇಕು. ಟ್ಯಾಮ್ರಿಂಗ್ ಆಗ್ತಾಯಿದೆ. ಈ ಕಡೆ ಅಂಜಾದೆಗೆ ಹೋದರೆ ನನಗೆ ಏನು ಡೈಲಾಗ್ ಇಲ್ಲ, ಓಕೆ ನಡೀತಿದೆ, ಬಾಡಿ ಲ್ಯಾಂಗ್ವೇಜಲ್ಲಿ ವರ್ಕೌಟ್ ಮಾಡ್ತೀನಿ. ಬಟ್ ಇಲ್ಲಿ ಬಿಕ್ಲಾ ಮಾಡಿ ಈ ಕಡೆ ಜಂಗ್ಲಿಗೆ ಹೋದರೆ ಅಲ್ಲಿ ಹೊಡಿತಿದೆ, ಜಂಗ್ಲಿ ಮಾಡಿ ಇಲ್ಲಿ ಬಂದರೆ ಮತ್ತೆ ನನಗೆ ಫ್ಲೋ ಬರ್ತಾಯಿದೆ ಇಲ್ಲಿ. ಸಿ ಬಟ್ ಸ್ಟಿಲ್ ಐ ಮ್ಯಾನೇಜ್ಡ್. ಮೂರಕ್ಕೂ ಜಸ್ಟಿಫಿಕೇಶನ್ ಕೊಟ್ಟಿದ್ದೀನಿ. ಸೈಮಲ್ಟೇನಿಯಸ್ ಮಾಡಿರೋದು 3 ಸಿನಿಮಾ. ಅಂದರೆ ಒಂದು ಸೆಟ್ ಸೇಮ್ ಡೇಟ್ಸಲ್ಲಿ ಮಾಡಿರೋದು. ಸೊ ಐ ನೆವರ್ ಥಾಟ್ ಓಕೆ ಹಿಂಗೆ ಇಲ್ಲೇ ಇರಬೇಕಾಗಿತ್ತು ಅಥವಾ ಇಲ್ಲೇ ಇರಬೇಕಾಗಿತ್ತು ವಿಲನ್ನಾಗೆ. ನೋ, ಅದಿಲ್ಲ. ಎಸ್, ನನ್ನ ಉತ್ತರ ಅಲ್ಲಿ ಹಂಗೆ ತೊಗೊಂಡ್ರೆ ರೀಸೆಂಟಾಗಿ ಒಂದು ಕ್ಯಾಮಿಯೋ ರೋಲು ಸೀರಿಯಲ್ಲು ಮಾಡಿಕೊಟ್ಟೆ, ಓಕೆ, ಒಲವಿನ ನಿಲ್ದಾಣ ಅಂತ. ಬಿಕಾಸ್ the producer and director wanted one major character to come and give justification for the entire story to end. So it was a beautiful character. I said, yes, I will do it. ಮಾಡಿದೆ. ಯಾರು ನೀವು ಮಾಡಬಾರ್ದಾಗಿತ್ತು ನೀವು ಅಂತ ಯಾರೂ ಹೇಳಲಿಲ್ಲ. ಸೂಪರ್, ನೀವು ಬಂದಿದ್ದಕ್ಕೆ ಅದಕ್ಕೊಂದು ಜಸ್ಟಿಫಿಕೇಶನ್ ಸಿಕ್ತು. ಇನ್ನೂ ಹೆಚ್ಚಾಗಿ ಚಾನಲ್ನ ಫಾಲೋ ಮಾಡಿ, ಕರೆಕ್ಟಾಗಿರೋ ಒರಿಜಿನಲ್ ಆಗಿರೋ ನ್ಯೂಸ್ ಅಂದರೆ ಇದರಲ್ಲೇ ಸಿಗೋದು ನಿಮಗೆ.